ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ಕೂಡಲೇ ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಗ ವಿನಯ್ ಅವರು ಕಿಚನ್ಗೆ ಬರ್ತಾರೆ. ಪ್ರತಾಪ್ ಅವರು ಪಾತ್ರೆ ಸಾಮಾನು ತೊಳಿತಾ ಇರ್ತಾರೆ. ವಿನಯ್ ಅವರಿಗೆ ಪ್ರತಾಪ್ ಅವ್ರು ಏನು ಹೇಳ್ತಾರೆ ಅಂದರೆ, ಅಣ್ಣ ನೀವು ಆಚೆ ಹೋಗಂಗಿದ್ರೆ ವರ್ತೂರು ಸಂತೋಷ್ ಅಣ್ಣನ ಸ್ವಲ್ಪ ಕರಿತೀರಾ, ಯಾಕಂದರೆ ನಾನಿಲ್ಲಿ ಪಾತ್ರೆ ಸಾಮಾನು ತೊಳೆದ್ಮೇಲೆ ನೆಕ್ಸ್ಟು ಇನ್ನೂ ಅಡುಗೆ ಮಾಡಬೇಕು, ಲೇಟ್ ಆಗುತ್ತೆ. ವರ್ತೂರು ಸಂತೋಷ್ ಅಣ್ಣ ಬಂದು ಒಂಚೂರು ಪಾತ್ರೆ ಸಾಮಾನು ತೊಳ್ಕೊಟ್ರೆ ನಾನು ಅಡುಗೆ ಬೇಗ ಮಾಡ್ಬೋದು ಅಂತ ಹೇಳ್ತಾರೆ. ಸರಿ ಕರಿತೀನಿ ಅಂದ್ಬಿಟ್ಟು ವಿನಯ್ ಅವರು ಹೋಗ್ತಾರೆ. ಆದರೆ ಕರೆದಿರಲ್ಲ. ವರ್ತೂರು ಸಂತೋಷ್ ಅವರು ಎಷ್ಟೊತ್ತಾದರೂ ಬರೋದೇ ಇಲ್ಲ. ಪ್ರತಾಪ್ ಅವರು ಕಾಯ್ತಾರೆ. ನೆಕ್ಸ್ಟು ಪ್ರತಾಪ್ ಅವರು ಅಡುಗೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಪಾತ್ರೆ ಸಾಮಾನುಗಳ್ನ ತೊಳ್ಕೊಂಡು ಅಡುಗೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕೋ ನಿನ್ನೆಯಿಂದ ವಿನಯ್ ಅವರು ಪ್ರತಾಪ್ ಅವ್ರ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಇನ್ನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ನಿನ್ನೆ ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕ್ನಲ್ಲಿ ಇವರಿಬ್ಬರ ಮಧ್ಯೆ ಒಂದಷ್ಟು ವಾದ ವಿವಾದಗಳು ನಡೀತವೆ. ಆ ವಾದ ವಿವಾದಗಳಿಂದ ಒಂದಷ್ಟು ಬೇಜಾರಾಗಿರುತ್ತೆ ವಿನಯ್ ಅವರಿಗೆ ಅಂತ ಅನ್ನಿಸ್ತಾ ಇದೆ. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಈ ಸೀಸನ್ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬೈ ಫ್ರೆಂಡ್ಸ್.